ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿನೋದ್ ಹರೀಶ್ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋನ ನಾನು ಸಂಡೇ ಮತ್ತು ಮಂಡೇ 2 ದಿನ ಶೂಟ್ ಮಾಡಿರೋದು ಒಂದೇ ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ. ನಾನು ಬೆಳಗ್ಗೆ ಎದ್ದು ಬಿಸಿನೀರು ಕುಡಿದ್ಬಿಟ್ಟು ಇವತ್ತು ಒಂದು ABC ಜ್ಯೂಸ್ ಮಾಡೋಣ ಅಂತೇಳಿ ABC ಜ್ಯೂಸ್ ಮಾಡ್ತಾಯಿದ್ದೀನಿ. ನಾನು ಅಲ್ಲೇ ಅರ್ಧ ಬೀಟ್ರೋಟು ಮತ್ತು ಅರ್ಧ ಕ್ಯಾರೆಟು ಮತ್ತು ಅರ್ಧ ಆಪಲ್ನ ತೊಗೊಂಡಿದ್ದೀನಿ. ಅಷ್ಟು ತೊಗೊಂಡ್ರೆ ಅಷ್ಟು 2 ಲೋಟ ಆಗುತ್ತೆ, 2 ಲೋಟ ಜ್ಯೂಸ್ ಆಗುತ್ತೆ. ಅದು ನನಗೆ ಮತ್ತು ನಮ್ಮ ಮನೆಯವರಿಗೆ ಸಾಕಾಗುತ್ತೆ. ಸೊ ಅದಾದಮೇಲೆ ನಾನು ಬೈದಿದ್ನಲ್ವ, ಮಶ್ರೂಮ್ ಎಲ್ಲ ವೇಸ್ಟ್ ಮಾಡಿಬಿಟ್ಟಿದ್ಯಾ ನೀನು ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ಇನ್ನೊಂದು ಪ್ಯಾಕೆಟ್ ತಂದು ಮಶ್ರೂಮ್ ಪಲಾವ್ನ ಮಾಡ್ತಾಯಿದ್ದಾರೆ. ಹೇಗೆ ಮಾಡ್ತಾಯಿದ್ದಾರೆ ಅಂತ ಸ್ವಲ್ಪ ನಾನು ಶಾರ್ಟ್ಸಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆ ಥರ ಶಾರ್ಟ್ಸಲ್ಲಿ ಮಾಡಿರೋ ವಿಡಿಯೋ. ಸೊ ಹೇಗೆ ಮಾಡ್ತಾರೆ ಹೆಂಗೆ ಅಂತ ನೋಡಿ ನೀವು ಒಂದ್ಸಲಿ. ಇದನ್ನು ನಾನು ಬೆಳಗ್ಗೆ ಟಿಫನಿಗೆ ಅಂತ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ಮಶ್ರೂಮ್ ಪಲಾವು. ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಮನೆಯವರು. ಸೊ ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ಇಕ್ಕಿರೋದ್ರಿಂದ ವೀಡಿಯೋ ಸ್ವಲ್ಪ ಫಾಸ್ಟಾಗಿ ಹೋಗ್ತಾಯಿದೆ ಅಷ್ಟೇ. ಬಟ್ ತುಂಬ ಸೂಪರಾಗಿ ಸಖತ್ತಾಗಿ ಬಂದಿತ್ತು. ಸೊ ಮೊಸರು ಬಜ್ಜಿನ ಕಾಂಬಿನೇಷನ್ ಮಾಡ್ಬೋದಿತ್ತು, ಶೀತ ಅಲ್ವಾ ಅಂತ ಬೇಡ ಅಂತ ಸುಮ್ಮನೆ ಆದರು ನಮ್ಮ ಮನೆಯವರು. ಸೊ ಇದು ಮಂಡೇ ಈವ್ನಿಂಗು ಜಾತ್ರೆಗೆ ಹೋಗ್ಬೇಕಾದ್ರೆ. ಆ್ಯಕ್ಚುಲಿ ನನಗೆ ಇಷ್ಟೊಂದು ಕಲರ್ ಜುಮ್ಕಿ ಎಲ್ಲ ಇಷ್ಟ ಆಗಲ್ಲ. ನೋಡಿದ್ರೆ ಡೀಸೆಂಟಾಗಿರ್ಬೇಕು ಆ ಥರ ಜುಮ್ಕಿ ಇಷ್ಟ ಆಗುತ್ತೆ. ನೋಡ್ತಾ ಇದ್ದೀನಿ ಅಲ್ಲಿ 100 ರೂಪೀಸ್ಗೆ 3 ಓಲೆ ಅಂತೆ. ನೋಡೋಣ ಅಂತ ನೋಡ್ತಾಯಿದ್ರೆ ನನಗೆ ಯಾವುದೂ ಇಷ್ಟ ಆಗಲಿಲ್ಲ. ಸೀರಿಯಸ್ಲಿ ನಾನು ಅಲ್ಲಿ ಯಾವುದೂ ಇಯರಿಂಗ್ಸ್ನ ತೊಗೊಳ್ಳಿಲ್ಲ. ತಗೋ ಅಂತ ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಬಟ್ ನಾನು ತೊಗೊಂಡಿಲ್ಲ, ಅದು ಯಾವುದೂ ತೊಗೊಂಡಿಲ್ಲ ನಾನು. ಸೊ ಅಲ್ಲಿ ನೋಡ್ಕೊಂಡು ಬಂದಾದಮೇಲೆ ನೀನೇನು ತೊಗೊಳ್ಳಲ್ಲ ಬಾ ನಾನೇ ಕೊಡಿಸ್ತೀನಿ ಅಂತ ಅವರೇ ನೋಡಿಬಿಟ್ಟು 1-2 ಜೊತೆ ಕೊಡಿಸಿದ್ರು. ಸೊ ಅದನ್ನು ಲಾಸ್ಟಲ್ಲಿ ಅಟ್ಯಾಚ್ ಮಾಡ್ತೀನಿ. ಜಾತ್ರೆ ಇನ್ನೂ ಇತ್ತು, ಇನ್ನೂ ಆಲ್ರೆಡಿ ಎಲ್ಲ ಲೈಟಿಂಗ್ಸ್ ಎಲ್ಲ ಬಿಚ್ತಾಯಿದ್ರು. ಆವಾಗ ಹೋಗಿದ್ದೀವಿ ರಾತ್ರಿ. ಕಾಣಿಸ್ತಾ ಇದೆ.
ನಿನ್ನ ಕೈಲಿ ಆಗಲ್ಲ, ನಾನು ಮಾಡ್ಕೊಂಬತ್ತೀನಿ ಬಾ. ಸೊ ಈ ಜಾತ್ರೆನ ನೋಡಬೇಕು ಅಂದರೆ ಮತ್ತೆ ಮುಂದಿನ ವರ್ಷದವರೆಗೂ ಕಾಯಬೇಕು. ಆಲ್ರೆಡಿ ಎಲ್ಲ ಲೈಟಿಂಗ್ಸ್ ಬಿಚ್ತಾ ಇದ್ರು. ಸೊ ನೀವು ನೋಡ್ತಾ ಇರ್ಬೋದು, ಜನನೂ ಇದ್ದಾರೆ, ಆದರೂ ಲೈಟಿಂಗ್ಸ್ ಎಲ್ಲ ಬಿಚ್ತಾ ಇದ್ರು. ಇನ್ನು ಇನ್ನೇನು ಒಳಗೋಯ್ತೆ ಬಾ ಸಾಕು. ಯಾವ ಸೈಡಲ್ಲಿ ನಿಂತ ತಿನ್ಬಿಟ್ಟು ಹೋಗ್ಬಂದು ಏನು ತಿರುಗ್ತಾ ಇಲ್ವಲ್ಲ ವೀಲು, ಆಟೇ ಮಾಡಲಿಲ್ಲ. ಸೊ ನನಗೆ ಜಾತ್ರೆಯಲ್ಲಿ ಆ ಗೆಣಸು ಚಿಪ್ಸ್ ಮಾಡ್ತಾರಲ್ಲ, ಸೊ ಅದು ನನಗೆ ಫೇವ್ರೇಟು. ಪ್ರತಿ ಸಲ ಹೋದಾಗಲೂ ನಾನು ತೊಗೋತೀನಿ. ಇವಾಗ ಒಂದು 50 ರೂಪಾಯಿ ಕೊಡಿಸಿದ್ರಾ, ಗಾಗಲ್ಸ್ ನೋಡ್ತೀನಿ ನಾನು ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರ. ಒಂದು 4-5 ಅಂಗಡಿ ಹೋಗುವಷ್ಟರಲ್ಲಿ ಗಾಗಲ್ಸ್ ನಾನೇ ಚಿಪ್ಸ್ ತಿಂದು ಖಾಲಿ ಮಾಡಿಬಿಟ್ಟಿದ್ದೆ. ಅವರು ಆಮೇಲೆ ಮರ್ದ ಒಂದು ಸ್ವಲ್ಪ ಇಕ್ಕಿದೆ, ಮನೆಗೆ ಬಂದು ತಿಂದರು ಅದನ್ನು. ಸೊ ನೋಡ್ತಾ ಇದ್ದಾರೆ ಯಾವ್ದು ತೊಗೊಳ್ಳಿ ಅಂತ. ಆಗೈತೆ ಮೊಬೈಲ್ ಆಫ್ ಆಗ್ಬಿಟ್ಟೈತೆ ಏನೋ ಅಲ್ಲ, 16 ಇಂಟು ಬರ್ತಾ ಇಲ್ಲ ಎಲ್ಲಿ. ಚೆನ್ನಾಗಿ ಕಾಣಿಸ್ತಾ ಇಲ್ವಾ? ಫೋಟೋ ಮಾಡ್ಕೊಬರುತ್ತೆ ಆ ಬ್ಲ್ಯಾಕಲ್ಲಿ ಕೆಳಗಡೆ ಅವಲ್ಲ ಅಲ್ಲಿ ಯಾವ್ದು ಬೇಕು? ಚೆನ್ನಾಗಿದೆಯಾ? ತಿಪ್ಪಲ ತುಂದಲ್ಲ, ಅದೇನೇ ಬ್ಲ್ಯಾಕ್ನೇ ತಗೋ ಅಂತ ಹೇಳ್ತಾರೆ. ಏನಾಗೈತೆ ಇದು? ಸ್ಟಿಕ್ಕರ್ ಕಣೆ. ಸೊ ಇವಾಗ ಮುಂದಿನ ತಿಂಗಳು ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಬಂತು ಅಲ್ವಾ ಫ್ರೆಂಡ್ಸ್, ಅದಕ್ಕೋಸ್ಕರ ಆ ಮಣೆ ಕೇಳಿದ್ರೆ, ಬಟ್ ಆ ಮಣೆ ಏನು ಗೊತ್ತಾ, ನೀರಿಗೆ ಹಾಕ್ತಾ ಕಿತ್ತೋಗ್ಬಿಡ್ತದೆ, ಬೇಡ ಅಂದ್ಬಿಟ್ಟು ಅದನ್ನು ಕೊಡಿಸ್ಲಿಲ್ಲ. ಇದೊಂದು ಫ್ರೇಮು ಆ್ಯಂಡ್ ಇದೊಂದು ಫ್ರೇಮು ಮತ್ತು ಒಂದು ಹಾರ್ಸ್ದೊಂದು ಫ್ರೇಮು ತೊಗೊಂಡ್ವಿ. ಮತ್ತು ಅವರೊಂದು 2 ಗಾಗಲ್ಸ್ ತೊಗೊಂಡ್ರು. ಸೊ ಹೇಗೆ ಕಾಣಿಸ್ತಿದೆ ಹೇಳಿ ಕಮೆಂಟ್ ಮಾಡಿ. ಏನೋ ಆಗೈತಲ್ಲ ಅದು ಇನ್ನು ಎಲ್ಲ ಹಾಕ್ತೀಯ ಅದನ್ನು ಹಾಲಲ್ಲಿ ಹಾಕ್ತೀಯಲ್ಲ ಅಂದರೆ ಕರೆಕ್ಟ್ ಆಗೈತಾ? ಈ ಕಡೆ ಇದೆ, ಆ ಕಡೆ ಫಸ್ಟ್ ಎರಡನೇದು ಹಾಕು. ಇವಾಗ ಚೆನ್ನಾಗಿ ಕಾಣಿಸ್ತೈತೆ. ಅದು ಕುದುರೆದು ಅಲ್ಲಿಗೆ. ಅಲ್ಲಿಂದ ಬಂದು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಿದ್ವಿ. ಸೊ ಅದ್ರ ಏನದು ಬೆಳಗ್ಗೆನೇ ನಮ್ಮ ಮನೆಯವರು ರೇಷನ್ ತಂದಿದ್ರು. ರೇಷನ್ ಮೀನ್ಸ್ ಇದು ಸ್ವಲ್ಪ ಏನು ಹೇಳ್ತಾರೆ, ಮಿನಿ ಗ್ರೋಸರೀಸ್ ಥರ. ಸೊ ಅಕ್ಕಿ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು 5 kg ಅಕ್ಕಿ ತಂದ್ಬಿಟ್ಟು ನೋಡೋಣ ಫಸ್ಟು ಹಾಕ್ಬಿಟ್ಟು ಚೆನ್ನಾಗಿ ಬಂದರೆ ಅಂತ ಹೇಳ್ಬಿಟ್ಟು ಒಂದು 5 kg ಅಕ್ಕಿ, 2 ಲೀಟ್ರು ಎಣ್ಣೆ, ಮಾಮೂಲಿ ದೀಪದ ಎಣ್ಣೆ, ಗೋಧಿ ಹಿಟ್ಟು. ನಮ್ಮನೆ ಸ್ನ್ಯಾಕ್ಸ್ ನೋಡಿ, ನಮ್ಮನೆ ಎಳೆ ನಮ್ಮ ಮಗುಗೆ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿರೋದು. ಸೊ ಪಾರ್ಲೆಜಿ ಬಿಸ್ಕೆಟ್ ನನಗಿಷ್ಟ, ಅದು ಕಾಫಿಗೆ ಹಾಕ್ಕೊಂಡು ತಿನ್ನೋದಕ್ಕೆ, ಅದು ನನಗೆ ತಂದಿರೋದು. 5 kg ಅಕ್ಕಿ ಸ್ಯಾಂಪಲ್ ನೋಡೋಣ, ಚೆನ್ನಾಗಾದರೆ ಅಕ್ಕಿ ಅಂತ ಹೇಳ್ಬಿಟ್ಟು, ಅನ್ನ ಚೆನ್ನಾಗಾದರೆ ಆಮೇಲೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು 5 kg ಅಕ್ಕಿ ತಂದಿರೋದು. ಕಾಳುಗಳೆಲ್ಲ ಮುಂಚೆನೇ ತರಿಸಿದ್ದೆ ನಾನು. ಸೊ ಎಣ್ಣೆ, ಕಾಫಿ ಪುಡಿ ಒಂದು ಇರಲಿಲ್ಲ, ಗಂಧದ ಕಡ್ಡಿ. ಸೊ 1-2 kg ಸಕ್ಕರೆ ತರಿಸಿ ಬಂದು. ಸೊ ಅದಾದಮೇಲೆ ನನ್ನ ಮೊಬೈಲ್ಗೆ ಟೆಂಪರ್ ಗ್ಲಾಸು ಮತ್ತು ಬ್ಯಾಕ್ ಪೌಚ್ ಹಾಕಿಸ್ಕೊಂಡಿದ್ದೆ ನಾನು. ಸೊ ನೀವು ನೋಡ್ತಾ ಇರ್ಬೋದು ಬ್ಯಾಕ್ ಪೌಚು, ನಾನು ತೊಗೊಂಡಿದ್ದು ಬ್ಯಾಕ್ ಪೌಚ್ ಇದೆ. ಸೊ ಇಯರಿಂಗ್ಸು ಮತ್ತು ಗಾಗಲೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ಅಟ್ಯಾಚ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟೇ ಗೈಸ್.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಬ್ಯಾಕ್ ಪೌಚ್ ಹೇಗಿದೆ ಕಮೆಂಟ್ ಮಾಡಿ.